ಸುಬ್ಬಣ್ಣ ಅವರೇ, ಕುಲಕರ್ಣಿ ಅವರೇ ಹಾಗೂ ಅಮರ್ ಅವರೇ, ಸೋಮಶೇಖರ್ ಅವರೇ, ಇಸ್ಕೋ ಶ್ರೀನಿವಾಸ್ ಅವರೇ ಹಾಗೂ ನನ್ನ ಆತ್ಮೀಯ ಮಿತ್ರರೇ, ಈಗ ನಾವೇನು ಇಲ್ಲಿ ಕಲ್ತಿದ್ದೀವಲ್ಲ, ನಾನು ಯಾವ ಥರ ಕಲಿತಾ ಇದ್ದೀನಿ ಅಂದರೆ ನಾವೆಲ್ಲರೂ ಅಣ್ತಂಬಂದಿದ್ದಂಗೆ. ಯಾಕಂದ್ರೆ ನಮ್ಮ ದೇಹ ಒಂದೇ, ಪೆನ್ಷನ್ ನಿಮಗೂ ಪೆನ್ಷನ್ ಬೇಕು, ನಿಮಗೂ ಪೆನ್ಷನ್ ಬೇಕು, ನನಗೂ ನಿಮಗೆ ಪೆನ್ಷನ್ ಕೊಡಿಸೋದೇ ನನ್ನ ದೇಹ ಇದೆ. ಈಗ ಮೊದಲನೇದಾಗಿ ಕೆಲವು ಪಾಯಿಂಟ್ಸ್ ಕ್ಲಿಯರಿಫೈ ಮಾಡ್ತೀನಿ ನಾನು. ಏನು ಪಾಯಿಂಟ್ಸು? ಈಗ ಯಾರೋ ಒಬ್ಬರು ಬಂದರು, ಕೆಳಗಡೆ ಸೈನ್ ಮಾಡ್ಯಾರನ್ರಿ, ರೆಫರೆನ್ಸ್ ನಂಬರ್ ಅದನ್ರಿ, ಲೇಬರ್ ಮಿನಿಸ್ಟರ್ ಲೆಟರ್ ಕೊಟ್ಟಾನೇನ್ರಿ, ಆ ಲೆಟರ್ ರೆಫರೆನ್ಸ್ ನಂಬರ್ ಏನ್ರಿ, ವಿಡಿಯೋಗಳು ಸುಳ್ಳಾಡ್ತಾರೆ. ಆ ಮೂರ್ಖರಿಗೆ ನಾ ಏನು ಹೇಳ್ಬೇಕಂತ ಮಾಡೀನಿ ಅಂದರೆ, ಹಗಲು ರಾತ್ರಿ ಇಷ್ಟು ಕಷ್ಟಪಟ್ಟು ಸರ್ಕಾರದಿಂದ ಒಂದು ಲೆಟರ್ ತೆಗೆದಕ್ಕೆ ಯಾರೂ ಅದನ್ನು ಕಂಗ್ರ್ಯಾಚುಲೇಟ್ ಮಾಡಲಿಲ್ಲ. ಎಲ್ಲರೂ ಕಮೆಂಟೇ ಮಾಡಿದ್ರು. 90% ಮಂದಿ ಮಾಡಿದವರು ಮನೆ ಕೂತವ್ರೆ. ಮನೆ ಬಿಟ್ಟು ಹೊರಗೆ ಬಂದಾಗ ಅದು ಕಷ್ಟ ಎಷ್ಟದ ಅವ್ರಿಗೆ ಗೊತ್ತು. ಇವತ್ತು ಇವರು ನಮ್ಮ ದೋಸ್ತರು ನನ್ನ ಕೈ ಹಿಡಿದು ಕರ್ಕೊಂಬಂದ್ರಿ ಈ ಕಡೆ. ನನಗೆ ಹತ್ತು ಇಳಿಯೋದಾಗೋದಿಲ್ಲ, ಬರ್ರಿ ಸರ್ ನನ್ನ ಜೊತೆಗೆ. ನಾವು ಒಬ್ಬೊಬ್ರು ಎಷ್ಟು ಕಷ್ಟಪಡ್ಲಿಕತ್ತೀವಿ ನಮ್ಮ ಪೆನ್ಷನ್ಗೆ ನಿಮ್ಮೆಲ್ಲರಿಗೂ ಗೊತ್ತು. ಏನೇನು ಯೋಚನೆ ಮಾಡ್ತಕ್ಕಂಥಲ್ಲ. ವಿಧಾನಸೌಧಕ್ಕೆ ಎಷ್ಟು ಮಂದಿ ಹೋಗಿರಿ? ಇದ್ರಾಗ ಕೈ ಎತ್ತಿ. ವಿಧಾನಸೌಧಕ್ಕೆ ಹೋಗಿರಿಲ್ಲ? ಇಲ್ಲ. ಅಲ್ಲೊಂದು ಮೇಲೆ ಬರ್ತಾರೆ ನೋಡಿರಿ. ಸತ್ಯಮೇವ ಜಯತೆ. ಏನು ಸತ್ಯಮೇವ ಜಯತೆ? ಸರ್ಕಾರದ ಕೆಲಸ, ದೇವರ ಕೆಲಸ. ಗೊತ್ತಾಯ್ತಲ್ಲ? ತಿಳ್ಕೊಂಡ್ರೆ ಆ ದೇವರಿಂದನೇ ಲೆಟರ್ ತಂದಿ ನಾವೀಗ. ಆಮೇಲೆ ಆ ಲೆಟರ್ ಯಾರಿಂದ ತಂದೀವಿ? ಇವರಿಂದನೇ ತಂದೀವಿ. ಯಾಕಂದ್ರೆ ನಮ್ಮ ದುಡ್ಡು ಎಲ್ಲದ ಇಲ್ಲ, ರೊಕ್ಕೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ದು ಅವರೇ ಬರ್ಕೊಡ್ಬೇಕು. ಯಾರೋ ಫೈನಾನ್ಸ್ ಮಿನಿಸ್ಟ್ರಿ ಅವ್ರು ಬೇಕಾಗಿಲ್ಲ. ದುಡ್ಡಿನ ಮಾಲಕನೇ ಏನು ಹೇಳ್ಯಾನ? 3 ವಿಷಯಗಳನ್ನು ಹೇಳ್ಯಾನ. ಒಂದು, ನಿಮಗೆ ಗೌರವಾನ್ವಿತ ಮಿನಿಮಮ್ ಪೆನ್ಷನ್ ಕೊಡ್ತೀವಿ. ಎಷ್ಟು ಅಂತ ಹೇಳಿಲ್ಲ, ಗೊತ್ತದ. ಆರೋಗ್ಯ ಸೌಲಭ್ಯವನ್ನು ಮಾಡಿಕೊಡ್ತೀವಿ. 3ನೇದು, ಹೈಯರ್ ಪೆನ್ಷನ್ಗೆ ಯಾರಿಗೆ ಅನ್ಯಾಯ ಆಗ್ಯದೋ ಅವರಿಗೆ ನಾನು ಪೆನ್ಷನ್ ಕೊಡಿಸ್ತೀನಿ. ಇವ ನಮಗೆ 3 ಬೇಕಾಗಿರೋದು. ಇನ್ನೂ 2 ಅದಕ್ಕೆ ನಾವು ಫಾಲೋ ಅಪ್ ಮಾಡ್ಲಿಕ್ಕತ್ತೀವಿ. ವಿಧಿವೆಯರಿಗೆ 100% ಹಾಗೂ ಯಾರು ಇದಕ್ಕೆ ಎಲಿಜಿಬಲ್ ಇಲ್ಲೋ ಅವರು ಕೂಡ 5,000 ರೂಪಾಯಿ ಕೊಡಬೇಕು. ಆ 2 ಪಾಯಿಂಟ್ ಕೂಡ ನಾವು ಕೋರ್ಸ್ ಮಾಡ್ತಾಯಿದ್ದೀವಿ. ನಾ ವಿಡಿಯೋ ಮುಖಾಂತರ ಯಾರ್ಯಾರಿಗೆ ಕನ್ಫ್ಯೂಸ್ ಆಗ್ಯದ ಅವ್ರಿಗೇನು ಹೇಳ್ತೀನಿ ಅಂದರೆ, ನಾನೇ ಒಂದು ಪಾರ್ಟಿ ಮಿನಿಸ್ಟ್ರ್ ಮುಂದೆ ಕೂತ್ಕೊಂಡು ಮಿನಿಸ್ಟ್ರೇ ಡಿಕ್ಟೇಟ್ ಮಾಡೋದು ಲೆಟರ್ PS ಗೆ ಇವೆಲ್ಲ ಪಾಯಿಂಟ್ಗಳು ಹಾಕಿ ಲೆಟರ್ ಬರೀ. ಸುಳ್ಳಾಡಿದ್ರೆ ನಮ್ಗೇನು ಬರ್ತದ್ರಿ? ಏನು ಬರ್ತದ? ನಾವು ಸುಳ್ಳು ಹುಟ್ಟ ಆಗಿಲ್ಲ. ನಾವು ಒಳ್ಳೆಯದು ಕೆಲಸ ಮಾಡ್ತಾಯಿದ್ದೀವಿ. ಕಾಯ ವಾಚ ಮನಸ ನಮ್ಮ ಜೀವವನ್ನು ಒತ್ತಿ ಇಟ್ಟು ನಮ್ಮ ಪೆನ್ಷನ್ದಾರಿಗೆ ರಾತ್ರಿ ಹಗಲು ಕೆಲಸ ಮಾಡ್ತಿದ್ದೀವಿ. ನಿಮ್ಮ ತಲೆಯಲ್ಲಿ ಏನು ವಿಚಾರ ಇದೆ ದಯಮಾಡಿ ತೆಗೆದು ಹಾಕ್ರಿ. ಇದೊಂದು ಒಳ್ಳೆಯ ಸುದ್ದಿ. ನೋಡ, ಸರ್ಕಾರದಿಂದ ಲೆಟರ್ ತರಲಿ. ಅವರು ಎಷ್ಟೋ ಸಂಘಟನೆಗಳವ ಮಾಡ್ಲಿಕತ್ತಾರ. ಪಾರ್ಲಿಮೆಂಟ್ ಕಟ್ಟೆ ಹತ್ತಕ್ಕಾಗಲ್ಲ, ಲೆಟರ್ ತರೋದು ಮುಂದೆ ಇರಲಿ. ಅದು ನಾನು ನಮ್ಮ ಸಂಘಟನೆ ತಿಳ್ಕೊಳ್ಳಲ್ಲ. ಅದರಲ್ಲೂ ಪತ್ರದಲ್ಲಿ ಏನು ತಿಳಿಸ್ಯಾರ? ರಾಷ್ಟ್ರೀಯ ಸಂಘರ್ಷ ಸಮಿತಿ ಸರ್ಕಾರ ನಮ್ಮನ್ನು ರಿಕಗ್ನೈಸ್ ಮಾಡ್ಯಾರ. ಕಮಾಂಡರ್ ಅಶೋಕ್ ರಾವತ್, ವೀರೇಂದ್ರ ಸಿಂಗ್ ಅವ್ರ ಹೆಸರು ಕೂಡ ಬರೆದಿದ್ದಾರೆ. ಬೇರೆ ಸಂಘಟನೆ ಹೆಸರು ಯಾಕೆ ಬರ್ತಿಲ್ರಪ್ಪ? ಹಂಗಿದ್ರೆ ಸರ್ಕಾರಕ್ಕೆ ಗೊತ್ತಾಗ್ಯದ
ಇದು ಒಂದು ಸಂಘಟನೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಹಾಗೂ ಇದು ಪೆನ್ಷನ್ದಾರಿಗೆ ಪೆನ್ಷನ್ ಕೊಡಿಸ್ಲಿಕ್ಕೆ ನಾನ್ ಪೊಲಿಟಿಕಲ್ ಅದ. ಯಾವ ರಾಜಕೀಯ ಬಗ್ಗೆ ಮಾತಾಡಲ್ಲ, ಯಾವ ಜಾತಿಗಳ ಬಗ್ಗೆ ಮಾತಾಡಲ್ಲ, ಪೆನ್ಷನ್ದಾರ ಬಗ್ಗೆ ಮಾತಾಡ್ತಾರೆ. ಯಾರ್ಯಾರು ಯೋಚನೆ ಮಾಡ್ತಕ್ಕದ್ದಲ್ಲ. ಇವತ್ತಿಲ್ಲ ನಾಳೆ ನಾನು ಡೆಲ್ಲಿಗೆ ತೆರಳ್ತಾ ಇದ್ದೀನಿ. ಈಗಂತೂ ನಮಗದು ಡಾಕ್ಯುಮೆಂಟ್ ಕೈಯಲ್ಲಿ ಬಂದುಬಿಟ್ಟಿದೆ. ಅದೇ ಡಾಕ್ಯುಮೆಂಟ್ ಬೇಸ್ ಇಟ್ಕೊಂಡು ಆದಷ್ಟು ಜಲ್ದಿ ನಮ್ಮ ರಿಸಲ್ಟನ್ನು ತಂದೇ ತಿಳಿಸ್ತೀವಿ. ಈಗ ನಂದೇನಂದ್ರೆ KR ಪುರಂನಾಗ ಅದ, ಯಶವಂತಪುರ್ನಾಗ ಅದ, ಜಾಲಹಳ್ಳಿಯಾಗ ಅದ, ರಾಜರಾಜೇಶ್ವರಿ ನಗರನಾಗ ಅದ, ಎಲೆಕ್ಟ್ರಾನಿಕ್ ಸಿಟಿ ಅದ. ಎಲ್ಲರೂ ನನ್ನಂಗೆ ಪಾಪ ಇಷ್ಟು ದೂರ ಬಂದು ಬರ್ಲಿಕ್ಕೆ ಆಗ್ತದ. ನನ್ನ ತಲೆಗೇನು ಬಂತು, ಅಲ್ಲೆಲ್ಲಿ ಮಾಡಿದರೆ ಅಲ್ಲಿ ಜನರು ಬಂದು 4 ಜನರು ನಮ್ಮ ಮಾತು ಕೇಳ್ತಾರೆ. ಅದು ಒಂದೇ ಕಾರಣ.